ಕೆರೆ ಭೂ ಅತಿಕ್ರಮಣಕಾರರ ದರ್ಪ ಅಳತೆಗೆ ಬಂದ ಕಂದಾಯ ಅಧಿಕಾರಿಗಳಿಗೆ ತಡೆ. ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಸಮೀಪದ ಮೂಸಂದ್ರ ಗ್ರಾಮದಲ್ಲಿ ಕೆರೆ, ಗೋಮಾಳ ಹಾಗೂ ಸ್ಮಶಾನ ಜಾಗಗಳನ್ನು ಅತಿಕ್ರಮಣ ಮಾಡಿರುವ ಆರೋಪ ಕೇಳಿಬಂದಿದ್ದು, ಅತಿಕ್ರಮಣದ ಬಗ್ಗೆ ವರದಿ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಧಾವಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅಳತೆ ಮಾಡಲು ಅವಕಾಶ ನೀಡದ ಘಟನೆ ನಡೆದಿದೆ. ತಹಸೀಲ್ದಾರರು ತಾಲೂಕಿಗೆ ದಂಡಾಧಿಕಾರಿ ಅವ್ರು ಹೇಳಿದಾಗ ನಾನು ಕೇಳ್ತೀನಿ, ಆದೇಶ ಪ್ರತಿ ಕೊಟ್ಬಿಟ್ಟು ಆಮೇಲೆ ಮಾಡಿ ಕೊಡ್ರಿ, ಅದನ್ನ ಹಿಡ್ಕೊಂಡು ಹೋಗ್ತೀನಿ ನಾನು. ಆದೇಶ ನಿಮ್ಮ ಆದೇಶ ನನ್ಗೆ ಬೇಕಿಲ್ಲ. ನಿಮ್ದು ಮ್ಯಾಪ್ ಅಲ್ಲ ನಾನು ಕೇಳ್ತಿರೋದು, ಆದೇಶ ಪ್ರತಿ ಕೊಡಿ ಸರ್, ನಾನು ಅದನ್ನ ಹಿಡ್ಕೊಂಡು ಹೋಗ್ತೀನಿ. ಕೊಡಿ. ಸಂವಿಧಾನಕ್ಕೆ ತುಂಬಾ ಎದುರ್ತೀನಿ ನಾನು, ಸಂವಿಧಾನ ಬೆಳೆದು ಕೊಡ್ತೀನಿ. ಸಂವಿಧಾನ ನೀವೇನೇ ಮಾಡೋದು ಓಕೆ, ಅದನ್ನ ಬಿಟ್ಬಿಟ್ಟು ನನ್ನ ಗಮನಕ್ಕೆ ತರದಲ್ಲ ನೀವು ನನ್ನ ಪ್ರಾಪರ್ಟಿ ಒಳಗೆ ಬಂದಿದ್ದೆ ಮೊದಲೇ ತಪ್ಪು. ಅರ್ಥ ಮಾಡ್ಕೊಂಡ್ರಾ? ಅದನ್ನ ಹೇಳ್ತೀನಿ, ಕೋರ್ಟಲ್ಲಿ ಬೇಕಾದ್ರೆ ಹೇಳ್ತೀನಿ. ಆಯ್ತು ಸರ್, ನೀವು ಆದೇಶ ಪ್ರತಿ ಕೊಡಿ. ಆದೇಶ ಪ್ರತಿ ಕೊಡಿ. ನಿನ್ ಜಮೀನ ನಾನು ನಿನ್ ಇವ್ರು ಕೊಡಕ್ಕಲ್ಲ ಬಂದಿರೋದು. ಕೆರೆ ಅಳತೆಗೆ ನಿನ್ ಜಮೀನಿಂದ ಕೆರೆಗೆ ಮುಳುಗಡೆ ಆಗಿರೋದು ನಮ್ ತಾತನ ಸೊತ್ತು. ಅರ್ಥ ಮಾಡ್ಕೊಂಡ್ರ? 3 ಎಕರೆ ಜಮೀನು ಉಳಿದಿದೆ, 6 ಎಕರೆ ಕೆರೆಗೆ ಮುಳುಗಡೆ ಆಗಿದ್ರೆ ಒತ್ತುವರಿ ತೆರವುಗೊಳಿಸೋಕೆ ನೋಟಿಸ್ ಮಾಡ್ತೀವಿ. ನೀವು ಅಳಿಯಕ್ ಬರ್ಬೇಕಾದ್ರು ನಮ್ಗೆ ಆದೇಶ ಪ್ರತಿ ಕೊಟ್ಟೆ ಬರ್ಬೇಕು. ಮತ್ತೆ ಇನ್ಯಾವ್ದ್ರ ಮೇಲೆ ಬಂದ್ರಿ? ಯಾವ್ದ್ರ ಮೇಲೆ ಬಂದ್ರಿ? ತಪ್ಪು ಮಾಡಿದ್ರೆ ನೀನ್ ಹದ್ಬಾಸ್ ಮಾಡ್ಕೋಬಹುದು. ಯಾರು ಸರ್? ನಾನು ಹದ್ಬಾಸ್ ಮಾಡಿದೀನಿ, ನನ್ಗೆ ಗೊತ್ತಿದೆ. ನನಗೆ ಗೊತ್ತಿದೆ. ನನಗೆ ನನ್ನ ಪ್ರಾಪರ್ಟಿಗೆ ಏನ್ ಸೆಕ್ಯೂರಿಟಿ ಮಾಡ್ಬೇಕಂತ ನಾನು ಮಾಡ್ಕೊಂಡಿದೀನಿ. ನೀವ್ ಇಲ್ಲಿ ಬಂದು ಅಳಿತಾ ಇದ್ದೀರಲ್ಲ, ನೀವು ನನ್ನ ಪ್ರಾಪರ್ಟಿ ಒಳಗೆ ಕಾಲ ಹಾಕಿದ್ದೀರಲ್ಲ, ಅದ್ರ ಬಗ್ಗೆ ನೀವು ರೈಟಿಂಗ್ ಅಲ್ಲಿ ಕೊಡಿ. ಪ್ರಾಪರ್ಟಿ ಕಂದಾಯ ಕಟ್ತಾ ಇದೀನಿ ಸರ್ಕಾರಕ್ಕೆ. ನಿನ್ ಪೂರ್ತಿ ನಿನ್ ಪ್ರಾಪರ್ಟಿ ಅಂತಾನೆ ಕೊಟ್ಟಿಲ್ಲ ಸರ್. ನೀವು ಜಡ್ಜ್ ಅಲ್ಲ ಸರ್. ನನಗೆ ಗೊತ್ತು ಕಾನೂನು ಅಂದ್ರೇನು, ಕಾನೂನು ಸಂವಿಧಾನ ಅಂದ್ರೆ ಸಂವಿಧಾನ ನನ್ಗೆ ಏನ್ ಕೊಟ್ಟಿದೆ ಅಂತ. ನಾನು ಅದ್ರ ಬಗ್ಗೆ ಚಾಲೆಂಜ್ ಮಾಡ್ತೀನಿ. ನೀವು ಆದೇಶ ಪ್ರತಿ ಕೊಡಿ. ಚೈನ್ ಬಿಡ್ತೀರಾ? ಹೋಗೋದಪ್ಪ. ಹೆಂಗೆ ನೀವು ತುಂಬಾನೇ ಅನ್ಯಾಯ ಮಾಡ್ತಾ ಇದ್ದೀರಾ. ಇವತ್ತಿಂದ ಅಲ್ಲ, ಆಲೆ ಹೆಚ್ಚು ಕಮ್ಮಿ 6 ತಿಂಗಳಿಂದ ನೋಡ್ತಾ ಇದ್ದೀನಿ. ನೀವು ನಮ್ಮ ಮೇಲೆ ತಗೋತಾ ಇರೋದು ತುಂಬಾ ದೌರ್ಜನ್ಯ ಅಂತೀನಿ. ನಿಮಗೆ ಲಂಚ ಮತ್ತೆ ಯಾರ್ದೋ ಏನೋ ಇನ್ಫ್ಲೂಯೆನ್ಸ್ಗಳು ನಿಮ್ಗೆ ಕೆಲಸ ಮಾಡ್ತಿರೋದು. ನಾನು ಅದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಕಾನೂನು ಇದೆ, ಅದಕ್ಕೆ ಕೊಡ್ದು ಮಾಡ್ತಾ ಇದ್ದೀರಿ ಸರ್. ನೀವು ಅಳತೆ ಮಾಡ್ಬೇಕಾದ್ರೆ ಅಂತ ಅದಕ್ಕೊಂದ್ರಿ ರೂಲ್ಸ್ ಇಲ್ವಾ ಸರ್? ನೀವು ಅಳತೆ ಮಾಡ್ಬೇಕಾದ್ರೆ ಒಂದು ರೂಲ್ಸ್ ಇಲ್ವಾ? ಊರ್ ಬಿಟ್ಟು ಹೊಂಟಾಗವ್ರೆ ಒಂದು ಪೇಪರ್ಗೆ ಹಾಕ್ಸ್ಬಿಟ್ಟು ಬರ್ಬೇಕು ನೀವು ಅಳತೆಗೆ. ಅರ್ಥ ಮಾಡ್ಕೊಳ್ಳಿ. ಇವ್ರು ಯಾರು ಇತಾರ್ಥ ಮಾಡಕ್ಕಾಗಲ್ಲ, ನೀವು ಕೋರ್ಟ್ ಇತಾರ್ಥ ಮಾಡ್ತದೆ. ಇವರು ತಹಸೀಲ್ದಾರ್ ಆದೇಶ ಆಗಿದ್ಮೇಲೆ ತಹಸೀಲ್ದಾರ್ ಪೊಲೀಸರು ರಕ್ಷಣೆ ಕಳಿಸಿದ್ರಲ್ಲ, ಯಾಕೆ ಕರ್ಕ ಬರ್ಲಿಲ್ಲ? ಯಾರೋ ಪೊಲೀಸರ್ಗೂ ಹೇಳ್ಬಿಟ್ಟಿದೀನಿ ಅಂತ ಹೇಳ್ತಿದ್ರಲ್ಲ, ಜೊತೆ ಕರ್ಕೊಂಡ್ ಬರ್ಬೇಕಿತ್ತು. ಏನೋ ಬರ್ದಿದಾರಂತೆ, ಯಾರೋ ಬರ್ದಿದಾರಂತ ಹೇಳಿ ಸರ್. ಈ ಘಟನೆಯ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಮೂಸಂದ್ರ ಕೆರೆಯ ಅತಿಕ್ರಮಣ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದೇವಲಾಪುರ ಹೋಬಳಿ ಮೂಸಂದ್ರ ಗ್ರಾಮದಲ್ಲಿ ಕೆರೆ ಒತ್ತಿವಿನ ತೆರವಿಗಾಗಿ ಅಳತೆಯವರು ಬಂದಿದ್ರು. ಅಳತೆಯವರಿಗೆ ಯಾವುದೇ ಕಾರಣಕ್ಕೂ ಅಳತೆ ಮಾಡೋದು ಬಿಡದೇನೆ ಹೊಡೆದಾಟ ಮಾಡೋದ್ರಿಗೆ RIಗೆ VA ಅವರಿಗೆ ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ಹೊಡೆದಾಡಕ್ಕೆ ಬಂದು ಹೊಡೆಯಕ್ಕೆ ಬಂದು ಯಾವುದೇ ಕಾರಣಕ್ಕೂ ಅಳತೆ ಮಾಡೋಕ್ಕೂ ಬಿಟ್ಟಿಲ್ಲ. ಮತ್ತೆ ಗೋಮಾಳ ಅಳತೆ ಮಾಡೋಕ್ಕೂ ಬಿಟ್ಟಿಲ್ಲ. ಸರ್ವೆ ನಂಬರ್ 35 ಗೋಮಾಳ ಅಳತೆ ಮಾಡೋಕ್ಕೂ ಬಿಟ್ಟಿಲ್ಲ. ಮತ್ತೆ ಮಶಾಣ ಜಾಗ ಸ್ಕೆಚ್ ಮಾಡೋಕ್ಕೂ ಬಿಟ್ಟಿಲ್ಲ. ಅದೆಲ್ಲ ಆಗಿ ಈ ಥರ ಆಗಿ ಯಾವುದೇ ಕಾರಣಕ್ಕೂ ಅಳತೆ ಮಾಡಬಾರ್ದು ಅಂತ ತಡೆಗಣೆ ಮಾಡದೆ ಗಲಾಟೆ ಮಾಡಿದ್ದಾರೆ. ದಯವಿಟ್ಟು ಇದಕ್ಕೆ ಕ್ರಮ ಕೊಡಿಸ್ಕೋಬೇಕು ತಹಸೀಲ್ದಾರ್ ಅಂದ್ಬಿಟ್ಟು ವಿನಂತಿಸ್ತಾ ಇದ್ವಿ.